ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಾ, ನೀವು ರೀಲ್ಸ್ ಮಾಡ್ತಾನೆ ಅಮೌಂಟನ್ನು ಅರ್ನ್ ಮಾಡ್ಬೋದು. ಯಾವ ರೀತಿಯಾಗಿ ಅರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಈಗ ಇನ್ಸ್ಟಾಗ್ರಾಮಲ್ಲಿ ಹೊಸ ಒಂದು ಫೀಚರ್ಸ್ ಬಂದಿದೆ, ಟ್ಯಾಗ್ ಪ್ರಾಡಕ್ಟ್ ಅಂತ ಆಯಿತಾ. ನೀವು ಟ್ಯಾಗ್ ಪ್ರಾಡಕ್ಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ಟ್ಯಾಗನ್ನು ಮಾಡಿದರೆ ಯಾವುದೆಲ್ಲ ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ, ಅಂತಹ ಪ್ರಾಡಕ್ಟ್ಸ್ಗಳನ್ನು ಟ್ಯಾಗ್ ಮಾಡಿ ಆ ಟ್ಯಾಗ್ ಮಾಡಿರುವಂಥ ಪ್ರಾಡಕ್ಟನ್ನು ಯಾರೆಲ್ಲ ನಿಮ್ಮ ವ್ಯೂವರ್ಸ್ ಇದ್ದಾರಲ್ವ ಅವರು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಆ ಪ್ರಾಡಕ್ಟ್ ಮೇಗಡೆ ಇಂತಿಷ್ಟು ಕಮಿಷನ್ ಅಂತ ಇರುತ್ತೆ, ಕಮಿಷನ್ ಸಿಗುತ್ತೆ ಆಯಿತಾ. ನಿಮಗೆ ಆ ರೀತಿ ಟ್ಯಾಗ್ ಮಾಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಆಯಿತಾ. ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಮತ್ತು ಯಾವ ರೀತಿಯಾಗಿ ನಿಮ್ಮ ಅಕೌಂಟ್ಗೆ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಮತ್ತು ಮೈಂತ್ರ ಅಫಿಲಿಯೇಟ್ ಮಾರ್ಕೆಟನ್ನು ಯಾವ ರೀತಿಯಾಗಿ ನಿಮ್ಮ ಅಕೌಂಟ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಆಯಿತಾ. ಮೊದಲು ಕನೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಕನೆಕ್ಟ್ ಮಾಡಿ ಆದಮೇಲೆ ನೀವು ಟ್ಯಾಗ್ ಮಾಡೋದಕ್ಕಾಗುತ್ತೆ ಆಯಿತಾ. ನೀವು ಈಗ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಸ್ಕ್ರೀನ್ ಮೇಗಡೆ ಬರ್ತಾ ಇದೆ ನೋಡಿ, ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಆ್ಯಡ್ ಟ್ಯಾಗ್ಸ್ ಅಂತ ಬರುತ್ತೆ. ಅದ್ರ ಮೇಗಡೆ ಆ್ಯಡ್ ಟ್ಯಾಗ್ಸ್ ಅಲ್ಲ, ಆ್ಯಡ್ ಪ್ರಾಡಕ್ಟ್ ಅಂತ ಬರುತ್ತೆ. ಆ್ಯಡ್ ಪ್ರಾಡಕ್ಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ. ಅದಾದಮೇಲೆ ನಿಮಗೆ ಸ್ವಲ್ಪ ಲೋಡ್ ಆಗಿ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಅದ್ರ ಕೆಳಗಡೆ ಮೈಂತ್ರ ಮತ್ತು ಫ್ಲಿಪ್ಕಾರ್ಟ್ ಇರುತ್ತೆ ಆಯಿತಾ. ಆ ಫ್ಲಿಪ್ಕಾರ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ, ಈಗ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದು ಪ್ರಾಡಕ್ಟ್ ತೋರಿಸಲ್ಲ, ನೀವು ಕನೆಕ್ಟ್ ಮಾಡ್ಕೊಳ್ಬೇಕು. ಕನೆಕ್ಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ಫ್ಲಿಪ್ಕಾರ್ಟನ್ನು ಪ್ರಾಡಕ್ಟನ್ನು ನೀವು ಟ್ಯಾಗ್ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟನ್ನು ಅಫಿಲಿಯೇಟ್ ಪ್ರಾಡಕ್ಟನ್ನು ಟ್ಯಾಗ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಗಳು ಇರ್ತವೆ. ಹಾಗೆ ಮೈಂತ್ರದ್ದು ಟ್ಯಾಗ್ ಮಾಡಬೇಕು ಅಂತಂದರೆ ಮೈಂತ್ರ ಮೇಗಡೆ ಕ್ಲಿಕ್ ಮಾಡಿ ಟ್ಯಾಗ್ ಮಾಡ್ಬೋದು. ಈಗ ಕ್ಲಿಕ್ ಮಾಡಿದರೆ ಯಾವುದು ಕೂಡ ಪ್ರಾಡಕ್ಟ್ ಕಾಣಿಸೋದಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ವಾ, ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಬೇಕು, ಬ್ರ್ಯಾಂಡ್ಗಳನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡೋದು ಮತ್ತು ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಎರಡೂ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇದರಿಂದ ನಿಮಗೆ ಕಮಿಷನ್ ಯಾವ ರೀತಿ ಬರುತ್ತೆ ಅಂತಂದರೆ ಪ್ರಾಡಕ್ಟ್ಗಳಿಗೆ ಅಲ್ಲಿ ಈಗ ಮೈಂತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, 11% ಕಮಿಷನ್ ಸಿಗುತ್ತೆ ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರು. ಹಾಗೆ ಎಕ್ಸ್ಟ್ರಾ ಬೇರೆ ಪ್ರಾಡಕ್ಟ್ಗಳಿಗೆ ಬೇರೆ ರೀತಿಯಾದಂಥ ಕಮಿಷನ್ಸ್ಗಳು ಸಿಗ್ತವೆ ಆಯಿತಾ. ಈಗ ಸ್ವಲ್ಪ ಜನ ಈಗ ನೀವು ಹಾಕಿರುವಂಥ ವೀಡಿಯೋದಲ್ಲಿ 100 ಜನ ಏನಾದರೂ ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಅದಕ್ಕೆ 11% ಅಂತೆ ಎಷ್ಟಾಯಿತು ರೂಪಾಯಿನೂ ಬರುತ್ತೆ ಆಯಿತಾ. ಈ ರೀತಿಯಾಗಿ ಜಾಸ್ತಿ ಜನ ನೋಡಿ ಜಾಸ್ತಿ ಜನ ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದ್ರಿಂದ ನೀವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ಅಂತ. ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ಅಂತಂದರೆ ಬ್ರ್ಯಾಂಡ್ಗಳನ್ನು ಕನೆಕ್ಟ್ ಮಾಡಿಕೊಂಡು ಕೆಲವೊಂದಿಷ್ಟು ಬ್ರ್ಯಾಂಡ್ಗಳನ್ನು ಪ್ರಮೋಷನ್ ಮಾಡೋದ್ರಿಂದ ಕೂಡ ನೀವು ಅಮೌಂಟನ್ನು ಮಾಡ್ಬೋದು. ಪ್ರಮೋಷನ್ ಮಾಡಿ ಯಾವ ರೀತಿಯಾಗಿ ಅರ್ನ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡಿ ಅದಾದಮೇಲೆ ಮಾಡ್ಕೊಡ್ತೀನಿ ಆಯಿತಾ. ಈಗ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಅಕೌಂಟಿಗೆ ಮತ್ತು ಯಾವ ರೀತಿಯಾಗಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿ ಪಬ್ಲಿಷ್ ಮಾಡೋದು ಅದೆಲ್ಲ ಕೂಡ ತಿಳಿಸ್ಕೊಡ್ತೀನಿ ಆಯಿತಾ. ಮತ್ತು ಎಲ್ಲರ ಅಕೌಂಟಿಗೂ ಕೂಡ ಈ ಅಫಿಲಿಯೇಟ್ ಪ್ರೋಗ್ರಾಮನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಬಂದಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿರೋದಿಲ್ಲ ಆಯಿತಾ. ಯಾರಿಗೆಲ್ಲ ಈ ಅಫಿಲಿಯೇಟ್ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕಾಣಿಸ್ತಾ ಇಲ್ಲ, ಅದು ಫ್ಲಿಪ್ಕಾರ್ಟ್ ಮತ್ತು ಮೈಂತ್ರ ಯಾರಿಗೆಲ್ಲ ಕಾಣಿಸ್ತಾ ಇಲ್ಲ, ಅವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಆ್ಯಪನ್ನು ಒಂದು ಸಲ ಅಪ್ಡೇಟ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ನಿಮ್ಮ ಅಕೌಂಟ್ ಏನಿದೆ ಅದು ಪರ್ಸ್ನಲ್ ಆಗಿರ್ಬೋದು, ಪರ್ಸ್ನಲ್ ಆಗಿರಬಾರ್ದು, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಆಗಿರಬೇಕು. ಆವಾಗ ಮಾತ್ರ ನಮಗೆ ಬ್ರ್ಯಾಂಡನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.